ಕ್ರಿಸ್ತೇಸಿನಲ್ಲಿ ಆತ್ಮೀಯ ಬಂಧುಗಳೇ, ಇಂದು ಮುಂಜಾನೆಯ ಅನುದಿನದ ಆಹಾರದ ಪರವಾಗಿ ಅಂದರೆ ಪವಿತ್ರ ಯೇಸು ಕ್ರಿಸ್ತರ ಸಭೆಯ ಪರವಾಗಿ ಈ ದಿನದ ವಾಕ್ಯವನ್ನು ನಿಮಗೆ ವಾಕ್ಯದ ಮುಖಾಂತರವಾಗಿ ದೇವರು ನಿಮ್ಮೊಡನೆ ಸಂಭಾಷಿಸಲು ಇಷ್ಟಪಡುತ್ತಾರೆ. ಅದರ ನಿಮಿತ್ತವಾಗಿ ನಾವು ಯಾವಾಗ ದೇವರ ವಾಕ್ಯಕ್ಕೆ ನಾವು ಪ್ರಥಮ ಸ್ಥಾನವನ್ನು ಕೊಡುತ್ತೇವೋ, ಹೇಗೆ ದಾವೀದ ರಾಜನು ಹೇಳಿದನು, ದೇವರ ವಾಕ್ಯವು ನನ್ನ ಬಾಳಿಗೆ ಬೆಳಕು, ನನ್ನ ದಾರಿಗೆ ದೀಪವಾಗಿದೆ ಎಂಬುದಾಗಿ ತನ್ನ ದೇವರ ಪ್ರಾಮುಖ್ಯತೆಯನ್ನು ಕೊಟ್ಟ ಹಾಗೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವಾಗ ಅದೇ ಇಂದು ಜೀವಿಸುವ ನಮ್ಮ ದೇವರು ನಮ್ಮನ್ನು ಆಶೀರ್ವದಿಸಲಿದ್ದಾರೆ. ಅದಕ್ಕೋಸ್ಕರವಾಗಿ ಇಂದು ತೆಗೆದುಕೊಂಡಂಥ ದೇವರ ವಾಕ್ಯವು ಗಲಾತ್ಯರ ಬರೆದ ಪುಸ್ತಕದಲ್ಲಿ ಅಧ್ಯಾಯ 1 ವಾಕ್ಯ 11ರಿಂದ 14ರವರೆಗೂ. ಸಹೋದರರೇ, ನಾನು ಸಾರದ ಸುವಾರ್ತೆಯು ಮನುಷ್ಯನ ಕಲ್ಪನೆ ಎಂದು ನಿಮಗೆ ತಿಳಿಯಪಡಿಸುತ್ತೇನೆ. ನಾನು ಅದನ್ನು ಮನುಷ್ಯರಿಂದ ಹೊಂದಲಿಲ್ಲ, ನನಗೆ ಯಾರೂ ಉಪದೇಶಿಸಲಿಲ್ಲ, ಯೇಸು ಕ್ರಿಸ್ತನೇ ಅದನ್ನು ನನಗೆ ಪ್ರಕಟಿಸಿದನು. ಹಿಂದೆ ನಾನು ಯೆಹೂದ್ಯ ಮತದಲ್ಲಿದ್ದಾಗ ನನ್ನ ನಡತೆ ಎಂಥದ್ದೆಂದು ನೀವೇ ಕೇಳಿದ್ದೀರಷ್ಟೇ. ನಾನು ದೇವರ ಸಭೆಯ ಅತ್ಯತ್ಯವಾಗಿ ಹಿಂಸೆಪಡಿಸಿ ಹಾಳು ಮಾಡುತ್ತಿದ್ದೆನು. ಇದಲ್ಲದೆ ನಾನು ನನ್ನ ಪಿತೃಗಳಿಂದ ಬಂದ ಸಂಪ್ರದಾಯಗಳಲ್ಲಿ ಬಹು ಅಭಿಮಾನವುಳ್ಳವನಾಗಿ ನನ್ನ ಜನರೊಳಗೆ ಸಮಪ್ರಮಾಣವಾದ ಅನೇಕರಿಗಿಂತ ಯೆಹೂದ್ಯ ಮತಾಚಾರದಲ್ಲಿ ಆಸಕ್ತನಾಗಿದ್ದನು. ಕ್ರಿಸ್ತೇಸಿನಲ್ಲಿ ಬಂಧುಗಳೇ, ಇಂದ ಪೌಲನ ಸಾಕ್ಷಿಯಲ್ಲಿ ನೋಡಬೇಕಾದರೆ ಅವನ ಹಳೆಯ ಜೀವನದಲ್ಲಿ ಯಹೂದ ಸಂಪ್ರದಾಯಗಳನ್ನು ಅನುಸರಿಸುವನಾಗಿ ಅದರಲ್ಲಿ ಒಂದು ಉತ್ತೇಜನವುಳ್ಳವನಾಗಿದ್ದನು ಎಂಬುದಾಗಿ ನಾವು ಕಾಣಲ್ಪಡುತ್ತೇವೆ. ಆದರೆ ಇಂದು ನಮ್ಮ ವೈಯಕ್ತಿಕ ಕುಟುಂಬ ಜೀವನದಲ್ಲಿ ಇಂದು ಯೇಸು ಕ್ರಿಸ್ತರ ಪವಿತ್ರ ಸಭೆ ಪರವಾಗಿ ಇಂದಿನ ಅನುದಿನದ ವಾಕ್ಯದಲ್ಲಿ ನಾವು ಧ್ಯಾನಿಸಿ ನೋಡಬೇಕಾದ್ರೆ ನಾವು ಹಳೆಯ ಜೀವನದ ಯಾವುದೋ ಒಂದು ಅನುಸರಣೆ, ನಮ್ಮ ಪಿತ್ರಾರ್ಜಿತರು ನಮ್ಮ ಪೂರ್ವಿಕರು ಅನುಸರಿಸದ ಬಂದಂಥ ಆ ಅನುಸರಣೆ ನಾವು ಅನುಸರಿಸದೆ ಯೇಸು ಕ್ರಿಸ್ತರ ನಿಜವಾದ ವಾಕ್ಯವನ್ನು ಸತ್ಯವನ್ನು ಅರಿತುಕೊಳ್ಳುವಾಗ ಸತ್ಯದಿಂದ ಬಿಡುಗಡೆ ಹೊಂದಿದವರಾಗಿ ಸತ್ಯದಿಂದ ಆಶೀರ್ವಾದ ಹೊಂದಿದಾಗುವಂತೆ ವಾಕ್ಯವನ್ನು ನಾವು ಅಳವಡಿಸಿಕೊಳ್ಳುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡುವರಾಗಿದ್ದಾರೆ. ಅದು ಮಾತ್ರವಲ್ಲದೆ ಪ್ರಾರ್ಥನೆಯ ಜೀವನದಲ್ಲಿ ನಾವು ಸ್ವಾರ್ಥಿಗಳಾಗಿರದೆ ನಾವು ದೇಶಕ್ಕೋಸ್ಕರವಾಗಿ, ದೇಶವನ್ನು ಆಳುವ ನಾಯಕರುಗಳಿಗೋಸ್ಕರವಾಗಿ, ಅಧಿಕಾರದ ವರ್ಗದವರಿಗೋಸ್ಕರವಾಗಿ ಅವರುಗಳು ತಮ್ಮ ಕರ್ತವ್ಯದಲ್ಲಿ ನಿಷ್ಠೆಯುಳ್ಳವರಾಗಿ ಪ್ರಜಾಪ್ರಭುತ್ವವನ್ನು ಕಾಪಾಡಿಕೊಳ್ಳುವರಾಗಿ ಪ್ರಜಾ ಸೇವೆಯನ್ನು ಮಾಡುವರಾಗಿ ಇರುವುದಕ್ಕೋಸ್ಕರ ನಾವೆಲ್ಲರೂ ಪ್ರಾರ್ಥಿಸುವರಾಗಿದ್ದೇವೆ. ನಾವು ವೈಯಕ್ತಿಕವಾಗಿ ನಮಗೋಸ್ಕರ ಪ್ರಾರ್ಥನೆ ಮಾಡೋದು ಎಷ್ಟು ಮುಖ್ಯವೋ ಅದೇ ರೀತಿಯಾಗಿ ಪರರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವರಾಗಿ ಕಾಣಲ್ಪಡುವುದೇ ಎಂಬುದಾಗಿ ಯೇಸು ಬಯಸುತ್ತಾರೆ. ಅದು ನಿಮಿತ್ತವಾಗಿ ನಮ್ಮ ವೈಯಕ್ತಿಕ ಜೀವನದಲ್ಲಿ, ಕುಟುಂಬ ಜೀವನದಲ್ಲಿ ದೇಶಕ್ಕೋಸ್ಕರವಾಗಿ, ಅಧಿಕಾರಿ ವರ್ಗದವರಿಗೋಸ್ಕರವಾಗಿ, ದೇಶವನ್ನು ಆಳುವ ಅಧಿಕಾರ ಸುರಕ್ಷತೆಗೋಸ್ಕರವಾಗಿ, ದೇಶದ ಅಭಿವೃದ್ಧಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು, ನಮ್ಮ ವೈಯಕ್ತಿಕ ಕೋರಿಕೆಗಳನ್ನು, ನಮ್ಮ ಕುಟುಂಬದ ಅವಶ್ಯಕತೆಗಳನ್ನು ಸಂಧಿಸಲು ಅವರು ಸರ್ವಶಕ್ತ ತಂದೆಯು ದೇವರು ಆಗಿರುವ ನಿಮಿತ್ತವಾಗಿ ಈ ಪ್ರಾರ್ಥನೆ ಮುಖಾಂತರವಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಅಪ್ಪ, ಈ ಮುಂಜಾನೆಯಲ್ಲಿ ನಮ್ಮನ್ನು ನಿಮ್ಮ ಪಾದದಲ್ಲಿ ಸಮರ್ಪಿಸಿಕೊಳ್ಳುತ್ತೇವೆ. ನಿಮ್ಮ ಚಿತ್ತವು ನಮ್ಮ ಜೀವನದಲ್ಲಿ ನೆರವೇರತಕ್ಕದಾಗಿಯೂ, ನಿಮ್ಮ ಚಿತ್ತದಂತೆ ನಾವು ಜೀವಿಸತಕ್ಕದಾಗಿಯೂ, ನಿಮ್ಮ ಚಿತ್ತವನ್ನು ಅಳವಡಿಸಿ ಪರರ ಮಧ್ಯದಲ್ಲಿ ನಿಮ್ಮನ್ನು ನಾವು ಪ್ರತಿಬಿಂಬಿಸುವ ಸಾಕ್ಷಿಗಳಾಗಿ ಜೀವಿಸುವಂತೆ ನಮ್ಮೊಬ್ಬೊಬ್ಬರನ್ನು ಆಶೀರ್ವಾದ ಮಾಡಿ ನಡೆಸಬೇಕೆಂದು ಯೇಸು ಕ್ರಿಸ್ತರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡುವ ಹಾಗೆ ಈ ಪ್ರಾರ್ಥನೆಯಲ್ಲಿ ಸಮರ್ಪಿಸಿಕೊಳ್ಳೋಣ. ಯೇಸು ತಾನೇ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ ಜಯಭರಿತ ಕ್ರಿಸ್ತ ಜೀವನದಲ್ಲಿ ನಮ್ಮನ್ನು ನಡೆಸಲಿ. ಆಮೆನ್.